ಯಾವ ಉಗ್ರಗಾಮಿಗಳು ನಮ್ಮ ದೇಶದ ಹೆಣ್ಣು ಮಕ್ಕಳ ಮುಂದೆ ತಮ್ಮ ಗಂಡಂದಿಯರನ್ನು ಮರಣ ಹೋಮ ಮಾಡಿ ಸಿಂಧೂರನ ಅಳಿಸಿದ್ರೋ ಅದೇ ಪ್ರತೀಕಾರಕ್ಕೆ ಇವತ್ತು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಯಾರು ನಮ್ಮ ಹೆಣ್ಣುಮಕ್ಕಳ ಸಿಂಧೂರನ್ನು ಅಳಿಸಿದ್ರೋ ಅವರು ಮನೆಯ ಬೆಳಕನ್ನು ಆರಿಸಿ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪಾಕಿಸ್ತಾನನ ಬೆತ್ತಲೆ ಮಾಡಿ ನಿಲ್ಲಿಸಿದೆ ಭಾರತ. ಇದು ಈ ದೇಶದ ತಾಕತ್ತು ಮತ್ತು ಈ ದೇಶನ ಆಳ್ತಿರೋ ಸರ್ಕಾರದ ತಾಕತ್ತು. ಈ ದೇಶದ ಅಯೋಗ್ಯರಿದಾರಲ್ಲ ಕಾಂಗ್ರೆಸ್ನವರು, ಅವರು ಸಾಕ್ಷಿ ಕೇಳೋ ಹಾಗಿಲ್ಲ. ಯಾಕೆಂದರೆ ಅದರ ಸಾಕ್ಷಿಗಳನ್ನು ಇವತ್ತು ಪಾಪಿಗಳು ಪಾಕಿಸ್ತಾನದವರೇ ಕೊಡ್ತಿದ್ದಾರೆ. ಹೇಳ್ತಿದ್ದಾರೆ ವೀಕ್ಷಕರೇ, 4 ಫೈಟರ್ ಜೆಟ್ ಹೊಡೆದಾಕ್ಬಿಟ್ಟಿದ್ದೀವಿ ನಾವು ಅಂತ. ಎಂಥದ್ದು ಇಲ್ಲ, ಒಂದು ಹೊಡೆದಿಲ್ಲ. ನಮ್ಮ ಸೇನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಂಥ ಗ್ರೇಟ್ ಇವತ್ತು ದೇಶ ಅಂದರೆ, ಇಬ್ಬರು ಹೆಣ್ಣು ಮಕ್ಕಳು ಬಂದು ಪ್ರೆಸ್ ಮೀಟ್ ಮಾಡಿದ್ರು ಇವತ್ತು. ನಾವು ಹೋಗಿ ಹೊಡೆದು ಬಂದಿದ್ದೀವಿ ಅಂತ ಹೇಳ್ಕೊಂಡ್ರು. ಇದಕ್ಕಿಂತ ನಾಚಿಕೆ ಬೇಕೇನ್ರಿ ನಿಮ್ಮ ಯೋಗ್ಯತೆಗೆ? 150ಕ್ಕೂ ಹೆಚ್ಚು ಹಂದಿಗಳನ್ನ ಕೊಂದು ಬಂದಿದ್ದಾರೆ ವೀಕ್ಷಕರೇ ಇವತ್ತು. ಹೋಗಿ ನಮ್ಮ ಇಬ್ಬರು ಹೆಣ್ಣು ಮಕ್ಕಳು ಸೇನೆಯಲ್ಲಿರೋ ಇಬ್ಬರು ಹೆಣ್ಣು ಮಕ್ಕಳು ನಿಮ್ಮ ದೇಶದ 9 ನೆಲೆಗಳನ್ನ ಮಧ್ಯರಾತ್ರಿ ಬಂದರು ಬೆಳಕರಿಸಿ ಬಂದಿದ್ದಾರೆ. ಹೌದು, ನಿಮ್ಗೆ 6 ಗಂಟೆ ಕಾಣಬೇಕಾಗಿರೋ ಸೂರ್ಯ ರಾತ್ರಿ 1:30ಗೆ ತೋರಿಸವ್ರೆ. ಇದು ದೀಪಾವಳಿ ಇನ್ನೂ 4 ತಿಂಗಳಿದೆ. ಇವತ್ತೇ ಹಬ್ಬ, ದೀಪಾವಳಿ ಮಾಡ್ಕೊಳ್ರಿ. ಗುಳ್ಳೆನರಿಗೆ ಕಾಂಗ್ರೆಸ್ನವರೇ ರೆಫಲ್ನ ಹಿಡ್ಕೊಂಡು ಬಂದಿದ್ರಲ್ಲ ಮೊನ್ನೆ ನಿಂಬೆಹಣ್ಣು ಕಟ್ಕೊಂಡು. ನಿಮ್ಮ ನಿಂಬೆಹಣ್ಣೊಳಗೆ ಬಾಂಬ್ ಇಕ್ಕಿದ್ದಾರೆ ಈಗ. ಏನು ಹೇಳಿ, ನಿಮ್ಮ ನಿಂಬೆಹಣ್ಣೊಳಗೆ ಬಾಂಬ್ ಇಕ್ಕಿದ್ದಾರೆ ಈಗ. ಸಂತೋಷ ಆಯ್ತಾ? ಜಮೀರ್ ಅಹಮದ್ ಖಾನ್ ಅವರೇ, ನೀವು ಸೂಸೈಡ್ ಬಾಂಬ್ ಕಟ್ಟತ್ತೀರ ಅಂತ ದುರ್ಗತಿ ಏನು ಬಂದಿಲ್ಲ ರೀ ದೇಶಕ್ಕೆ. ನಿಮ್ಮ DNA ಅದು. ಏನು ಹೇಳಿ, ನಿಮ್ಮ DNA ರೀ ಬಾಂಬ್ ಹಾಕೋದು, ಸೂಸೈಡ್ ಬಾಂಬ್ ಕಟ್ಕೊಳ್ಳೋದು ನಿಮ್ಮ DNA ರೀ. ನಮ್ಮ ಹೆಣ್ಮಕ್ಳು ಹೊಡೆದು ಬಂದವ್ರೆ ಸೇನೆಯಲ್ಲಿ. ನೀನು ಯಾಕೆ ಸೂಸೈಡ್ ಬಾಂಬ್ ಕಟ್ಕೊತೀಯ? ಇಲ್ಲಿ ಕಲ್ಲು ಹೊಡಿತಾರಲ್ಲ, ಕಲ್ಲು ಹೊಡಿಯೋಕೆ ಅವ್ರಿಗೆ ಬೇಲ್ ಕೊಡೋಕ್ಬೇಕಲ್ಲ, ನೀನು ಇಲ್ಲೇ ಇರು. ರಾತ್ರಿ 1:30 ಗಂಟೆನಲ್ಲಿ ಪಾಕಿಸ್ತಾನಕ್ಕೆ ಬೆಳಕು ತೋರಿಸಿ ಬಂದಿದ್ದಾರೆ. ಬೆಳಕು ಮತ್ತು ಬೆಂಕಿ ಹೆಂಗಿರುತ್ತೆ, ಈ ದೇಶದ ಪ್ರತೀಕಾರ ಹೆಂಗಿರುತ್ತೆ ಅನ್ನೋ ಒಂದು ಸಣ್ಣ ಝಲಕು ಭಾರತೀಯ 3 ಸೇನೆಗಳು ಸೇರ್ಕೊಂಡು ಇವತ್ತು ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿದೆ. ಇದು ಕೇವಲ ಆರಂಭ. ಇದು ಇನ್ನೂ ಆರಂಭ, ಮುನ್ನುಡಿ. ಇದು ಮುಂದೆ ಕಾದಿದೆ ನಿಮಗೆ ಮಾರಿ ಹಬ್ಬ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, 22ನೇ ತಾರೀಕು ಹೋದ ತಿಂಗಳು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏನು ಉಗ್ರಗಾಮಿಗಳು ತಮ್ಮ ಅಟ್ಟಹಾಸನ ಮೆರೆದು 26 ಜನ ಭಾರತೀಯರು ಸೇರಿದಂತೆ ಒಟ್ಟು 28 ಜನರ ಮರಣ ಹೋಮ ನಡೆದಿತ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಇವತ್ತು ಭಾರತದ ಸೇನೆ ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದೆ. ಹೌದು ವೀಕ್ಷಕರೇ, ಇವತ್ತು ಮಧ್ಯರಾತ್ರಿ ಸುಮಾರು 1 ಗಂಟೆ 5 ನಿಮಿಷಕ್ಕೆ ಕಾರ್ಯಾಚರಣೆ ಆರಂಭಿಸಿ 1 ಗಂಟೆ 35 ನಿಮಿಷಕ್ಕೆ ಯಶಸ್ವಿಯಾಗಿ ಕಾರ್ಯಾಚರಣೆನ ಪೂರ್ಣ ಮಾಡಿದೆ. ಇವತ್ತು ಪಾಕಿಸ್ತಾನದಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದರೆ, ರಾತ್ರಿ 1:30 ಗಂಟೆನಲ್ಲಿ ಪಾಕಿಸ್ತಾನಕ್ಕೆ ಬೆಳಕು ತೋರಿಸಿ ಬಂದಿದ್ದಾರೆ. ಬೆಳಕು ಮತ್ತು ಬೆಂಕಿ ಹೆಂಗಿರುತ್ತೆ, ಈ ದೇಶದ ಪ್ರತೀಕಾರ ಹೆಂಗಿರುತ್ತೆ ಅನ್ನೋ ಒಂದು ಸಣ್ಣ ಝಲಕು ಭಾರತೀಯ 3 ಸೇನೆಗಳು ಸೇರ್ಕೊಂಡು ಇವತ್ತು ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿ ಬಂದಿದೆ. ಇದಕ್ಕೆ ಈ ದೇಶದ ಅಯೋಗ್ಯರಿದಾರಲ್ಲ ಕಾಂಗ್ರೆಸ್ನವರು, ಅವರು ಸಾಕ್ಷಿ ಕೇಳೋ ಹಾಗಿಲ್ಲ. ಯಾಕೆಂದರೆ ಅದರ ಸಾಕ್ಷಿಗಳನ್ನು ಇವತ್ತು ಪಾಪಿಗಳು ಪಾಕಿಸ್ತಾನದವರೇ ಕೊಡ್ತಿದ್ದಾರೆ. ಹೌದು, ದಾಳಿ ಆಗಿದೆ, ಇದಕ್ಕೆ ಪ್ರತೀಕಾರ ತೀರ್ಸ್ಕೊತೀವಿ ಅಂತ ಹೇಳಿ ಪಾಕಿಸ್ತಾನದ ಪಾಪಿಗಳೇ ಹೇಳ್ತಿದ್ದಾರೆ. ಯಾವ ಉಗ್ರಗಾಮಿಗಳು ನಮ್ಮ ದೇಶದ ಹೆಣ್ಣು ಮಕ್ಕಳ ಮುಂದೆ ತಮ್ಮ ಗಂಡಂದಿಯರನ್ನು ಮರಣ ಹೋಮ ಮಾಡಿ ಸಿಂಧೂರನ ಅಳಿಸಿದ್ರೋ ಅದೇ ಪ್ರತೀಕಾರಕ್ಕೆ ಇವತ್ತು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ನುಗ್ಗಿ ಯಾರು ನಮ್ಮ ಹೆಣ್ಣುಮಕ್ಕಳ ಸಿಂಧೂರನ್ನು ಅಳಿಸಿದ್ರೋ ಅವರು ಮನೆಯ ಬೆಳಕನ್ನು ಆರಿಸಿ ಬಂದಿದ್ದಾರೆ. ಪಾಕಿಸ್ತಾನಿಗಳೇ, ಇದು ಈ ದೇಶದ ಈ ಸೇನೆಯ ತಾಕತ್ತು ಮತ್ತು ಇವತ್ತು ಸರ್ಕಾರನ ಮಾಡ್ತಾಯಿರೋ ನರೇಂದ್ರ ಮೋದಿಯವರ ತಾಕತ್ತು. ಗುಳ್ಳೆನರಿಗೆ ಕಾಂಗ್ರೆಸ್ನವರೇ ರೆಫಲ್ನ ಹಿಡ್ಕೊಂಡು ಬಂದಿದ್ರಲ್ಲ ಮೊನ್ನೆ ನಿಂಬೆಹಣ್ಣು ಕಟ್ಕೊಂಡು. ನಿಮ್ಮ ನಿಂಬೆಹಣ್ಣೊಳಗೆ ಬಾಂಬ್ ಇಕ್ಕಿದ್ದಾರೆ ಈಗ. ಏನು ಹೇಳಿ, ನಿಮ್ಮ ನಿಂಬೆಹಣ್ಣೊಳಗೆ ಬಾಂಬ್ ಇಕ್ಕಿದ್ದಾರೆ ಈಗ. ಸಂತೋಷ ಆಯಿತಾ? ಹಾಲು ಕುಡೀರಿ. ಅಯೋಗ್ಯರು ಕಾಂಗ್ರೆಸ್ನವರು ಬೆಳಗ್ಗೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ನವರು ಅವ್ರ ಅಧಿಕೃತ ಟ್ವಿಟರ್ ಹ್ಯಾಂಡ್ಲಲ್ಲಿ ಒಂದು ಫೋಟೋ ಹಾಕಿದ್ರು. ಹೇಡಿಗಳು ತೆಗೆದಾಕಿದ್ದಾರೆ, ಡಿಲೀಟ್ ಮಾಡಿದ್ದಾರೆ ಆಗಲೇ. ಏನಂತ ಗೊತ್ತಾ? ಗಾಂಧೀಜಿ ಫೋಟೋ ಹಾಕಿ ಶಾಂತಿ ಬಯಸುತ್ತೆ ಅಂತ ಹಾಕಿದ್ರು ಈ ಪಾಪಿಗಳು. ಹೌದು,
ಇಡೀ ಜೀವಮಾನನ ಬರೀ ಉಗ್ರಗಾಮಿಗಳನ್ನ ಪ್ರೋತ್ಸಾಹ ಕೊಟ್ಕೊಂಡೇ ಬಂದವರು ಇವತ್ತು ನಮ್ಮ ಸೇನೆ ಹೋಗಿ ಪಾಕಿಸ್ತಾನದಲ್ಲಿ 9 ನಿಖರವಾದ ಗುರಿ ಇಟ್ಟು ಒಡೆದು ಬಂದಿದ್ರೆ ಬೆಳಗ್ಗೆ 6 ಗಂಟೆನಲ್ಲಿ ಗಾಂಧೀಜಿ ಫೋಟೋ ಹಾಕಿ ಶಾಂತಿನ ಬೇಡ್ತಿದ್ದಾರೆ ಯೋಗಿರು. ಅರ್ಧ ಗಂಟೆಗೆ ಡಿಲೀಟ್ ಮಾಡಿದ್ದಾರೆ ವೀಕ್ಷಕರೇ. ಹೌದು, ಹೇಡಿಗಳಿವರು, ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಹೇಡಿಗಳು. ಸಾಕ್ಷಿ ಕೇಳಂಗಿಲ್ಲ, ಸಾಕ್ಷಿ ಅವರೇ ಕೊಟ್ಟಿದ್ದಾರೆ ಪಾಕಿಸ್ತಾನದವರು. ವೀಕ್ಷಕರೇ, ಏನು ಈ ನರಹಂತಕರಿದ್ರಲ್ಲ, ಟೆರರಿಸ್ಟ್ಗಳು, ನಮ್ಮ ಹೆಣ್ಣು ಮಕ್ಕಳ ಸಿಂಧೂರನ್ನು ಅಳಿಸಿ ಹೋಗಿ ನರೇಂದ್ರ ಮೋದಿ ಹೇಳು ಅಂತ ಹೇಳಿದ್ರಲ್ಲ, ಇವತ್ತು ನರೇಂದ್ರ ಮೋದಿಯವರು ಇವ್ರಿಗೆಲ್ಲ ಹೇಳೋದು ಜಗತ್ತಿಗೆ ತೋರಿಸಿದ್ದಾರೆ ನಮ್ಮ ಪ್ರತೀಕಾರ ಹೆಂಗಿರುತ್ತೆ ಅಂತ. ಹೌದು ವೀಕ್ಷಕರೇ, ಪಾಪಿಗಳು ಪಾಕಿಸ್ತಾನದವರು ಬಾಯಿ ಬಡ್ಕಂತಿದ್ದಾರೆ ಬೆಳಿಗ್ಗೆಯಿಂದ, ನಮ್ಮ ಅಮಾಯಕ ನಾಗರಿಕರನ್ನ 8 ಜನ ಕೊಂದಿದ್ದಾರೆ ಅಂತ. ಇದು ಹಳೆ ಚಾಳಿ ಇವ್ರದ್ದು, ಏಡಿಗಳು ಚಾಳಿ ಇದು. ಏನು ಗೊತ್ತಾ, ಇದು ವಿಶ್ವ ಸಮುದಾಯನ ಒಕ್ಕಲೆಬ್ಬಿಸೋದು ಭಾರತದ ಮೇಲೆ ಇವರು ಹುನ್ನಾರ. ಹೌದು ವೀಕ್ಷಕರೇ, ಇವತ್ತು ಯಾವುದೇ ದೇಶ, ವಿಶ್ವ ಸಮುದಾಯ ಇವತ್ತೇನು ಹೇಳ್ತಿದೆ, ಭಾರತ ಒಂದು ಪ್ರಬಲ ಅಣುಶಕ್ತಿ ಇರೋ ದೇಶ, ಆದರೆ ಸಂಯಮನ ಕಳ್ಕೊಬಾರದು ಅಂತ. ಹೌದು ವೀಕ್ಷಕರೇ, ಇವತ್ತು ಸೇನೆ ಎಂಥ ಸಂಯಮದಿಂದ ವರ್ತನೆ ಮಾಡಿದೆ ಅಂದರೆ, ಯಾವುದೇ ಒಬ್ಬ ನಾಗರಿಕನ ಪ್ರಾಣ ಮಾನ ಆಸ್ತಿ ಪಾಸ್ತಿಗಳಿಗೆ ಧಕ್ಕೆಯಾಗದೆ ಇವತ್ತು ಬರ್ತಾ ಇರೋ ಅಪ್ಡೇಟ್ಸ್ ಪ್ರಕಾರ 150ಕ್ಕೂ ಹೆಚ್ಚು ಹಂದಿಗಳನ್ನ ಕೊಂದು ಬಂದಿದ್ದಾರೆ ವೀಕ್ಷಕರೇ ಇವತ್ತು ಹೋಗಿ. ಹೌದು, ಹಂದಿಗಳಿವರು, ಈ ಹಂದಿಗಳನ್ನ ಕೊಂದು ಬಂದಿದ್ದಾರೆ ಇವತ್ತು ಪಾಕಿಸ್ತಾನಕ್ಕೆ ಹೋಗಿ. ನಮ್ಮ ಸೇನೆಗೆ ಒಂದು ಸಲಾಮ್ ಹೊಡಿಬೇಕು ಇವತ್ತು. ಹೌದು ಹೌದು ವೀಕ್ಷಕರೇ, ಆದರೆ ಪಾಕಿಸ್ತಾನ ಹೇಳ್ತಿದೆ ನಮ್ಮ ನಾಗರಿಕರನ್ನ ಕೊಂದಿದ್ದಾರೆ ಅಂತ. ಹೇಡಿಗಳು, ಹೌದು ವೀಕ್ಷಕರೇ, ಹೇಡಿಗಳಿವರು. ಯಾಕೆ ಗೊತ್ತಾ, ಇವರ ಉಗ್ರ ನೆಲೆಗಳಿರೋದು ಜನನಿಬಿಡ ಪ್ರದೇಶಗಳಲ್ಲಿ. ಜನನಿಬಿಡ ಪ್ರದೇಶದಲ್ಲಿ ತಮ್ಮ ಉಗ್ರ ಶಿಬಿರಗಳನ್ನ ಇಟ್ಕೊಂಡು ಇವರು ಅಟ್ಟಹಾಸಗಳನ್ನ ಮೆರೀತಾರೆ. ಇದ್ರ ಉದ್ದೇಶ ಏನು ಗೊತ್ತಾ, ಜನನಿಬಿಡ ಪ್ರದೇಶದಲ್ಲಿ ಏನಕ್ಕೆ ಇವರು ತಮ್ಮ ಬಂಕರ್ಗಳನ್ನ ಕ್ಯಾಂಪ್ಗಳನ್ನ ಇಟ್ಕೊಂಡು ಟ್ರೈನಿಂಗ್ ಕ್ಯಾಂಪ್ಗಳನ್ನ ಇಕ್ಕತ್ತಾರೆ ಅಂದರೆ, ಭಾರತ ಸೇನೆ ಹೊಡೆಯೋದಕ್ಕೆ ಹಿಂದೆ ಮುಂದೆ ನೋಡುತ್ತೆ ಅಂತ. ಆದರೆ ಇವತ್ತು ನಮ್ಮ ಬೇಹುಗಾರಿಕೆ ಪಡೆಗಳು ಕೊಟ್ಟಿರೋ ಮಾಹಿತಿ ಹೆಂಗಿದೆ ಅಂದರೆ, ಪಕ್ಕದಲ್ಲಿರೋ ಒಂದು ಸಣ್ಣ ಗುಡಿಸಲು ಕೂಡ, ಒಂದು ಬೆಂಕಿನೂ ಕೂಡ ಆಡಬಾರ್ದು, ಒಂದು ಬೆಂಕಿಯ ಕಿಡಿ ಕೂಡ ಪಕ್ಕದಲ್ಲಿರೋ ಗುಡಿಸಲಿಗೆ ಆರಬಾರ್ದು, ಆ ರೀತಿ ಮಾಹಿತಿನ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸೇನೆ ಟಾರ್ಗೆಟ್ ಮಾಡಿ ಇವತ್ತು 9 ಕಡೆ ಪಾಕಿಸ್ತಾನದ ಪಂಜಾಬು ಸೇರ್ಕೊಂಡು ಮತ್ತು POK ಈ ಎರಡೂ ಭಾಗದಲ್ಲಿ ಇದು ಕೇವಲ ಪ್ರಾಯೋಗಿಕವಾಗಿ 9 ಜಾಗಗಳನ್ನು ಪುಡಿ ಮಾಡಿಬಿಟ್ಟಿದ್ದಾರೆ. ಹೌದು, ಬರೀ ಅವರಿರೋ ಜಾಗಗಳು ಪುಡಿ ಮಾಡಿರೋದಲ್ಲ, 150ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅನ್ನೋ ಮಾಹಿತಿನ ಇವಾಗ ಪಾಕಿಸ್ತಾನದ ಮೀಡಿಯಾಗಳೇ ಕೊಡೋಕ್ಕೆ ಶುರು ಮಾಡಿದ್ದಾವೆ. ಹೌದು ವೀಕ್ಷಕರೇ, ಪ್ರತೀಕಾರದ ಮಾತು ಹೇಳ್ತಿದೆ ಈ ಹೇಡಿ ಪಾಕಿಸ್ತಾನ. ಪ್ರತೀಕಾರದ ಮಾತು, ಎಚ್ಚರ, ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಹೌದು, ಸುಳ್ಳು ಹೇಳ್ತಿದ್ದಾರೆ ವೀಕ್ಷಕರೇ. 4 ಫೈಟರ್ ಜೆಟ್ ಹೊಡೆದಾಕ್ಬಿಟ್ಟಿದ್ದೀವಿ ನಾವು ಅಂತ. ಎಂಥದೂ ಇಲ್ಲ, ಒಂದೂ ಹೊಡೆದಿಲ್ಲ. ನಮ್ಮ ಸೇನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಂಥ ಗ್ರೇಟ್ ಇವತ್ತು ದೇಶ ಅಂದರೆ, 2 ಹೆಣ್ಣು ಮಕ್ಕಳು ಬಂದು ಪ್ರೆಸ್ ಮೀಟ್ ಮಾಡಿದ್ರು ಇವತ್ತು. ನಾವು ಹೋಗಿ ಹೊಡೆದು ಬಂದಿದ್ದೀವಿ ಅಂತ ಹೇಳ್ಕೊಂಡ್ರು. ಇದಕ್ಕಿಂತ ನಾಚಿಕೆ ಬೇಕೇನ್ರಿ ನಿಮ್ಮ ಯೋಗ್ಯತೆಗೆ? ನಮ್ಮ 2 ಹೆಣ್ಣು ಮಕ್ಕಳು, ಸೇನೆಯಲ್ಲಿರೋ 2 ಹೆಣ್ಣು ಮಕ್ಕಳು ನಿಮ್ಮ ದೇಶದ 9 ನೆಲೆಗಳನ್ನ ಮಧ್ಯರಾತ್ರಿ ಬಂದು ಬೆಳಕರಿಸಿ ಬಂದಿದ್ದಾರೆ. ಹೌದು, ನಿಮ್ಗೆ 6 ಗಂಟೆಗೆ ಕಾಣಬೇಕಾಗಿರೋ ಸೂರ್ಯ ರಾತ್ರಿ 1:15ಗೆ ತೋರಿಸವ್ರೆ. ಇದು ದೀಪಾವಳಿ ಇನ್ನೂ 4 ತಿಂಗಳಿದೆ. ಇವತ್ತೇ ಹಬ್ಬ, ದೀಪಾವಳಿ ಮಾಡ್ಕೊಳ್ರಿ ಚೆನ್ನಾಗಿ. ಅಟ್ಟಹಾಸ ಮೆರಿತಿದ್ರಲ್ಲ ನಮ್ಮ ಹೆಣ್ಣುಮಕ್ಳು 26 ಜನರು ಸಿಂಧೂರ ಅಳಿಸಿ ಇವತ್ತು ಪಟಾಕಿ ಹೊಡೀರಿ, ಸಂಭ್ರಮ ಪಡ್ರಿ ಇವತ್ತು. ಅಯೋಗಿರ, ಇದು ಕೇವಲ ಆರಂಭ, ಇದು ಇನ್ನೂ ಆರಂಭ, ಮುನ್ನುಡಿ. ಇದು ಮುಂದೆ ಕಾದಿದೆ ನಿಮಗೆ ಮಾರಿ ಹಬ್ಬ. ಯಾರ್ಯಾರು ಪಾಕಿಸ್ತಾನಕ್ಕೆ ಜೈ ಅಂತ ಇಲ್ಲಿ ಕೂಗಾಡ್ತಿದ್ರಲ್ಲ, ಎಚ್ಚರದಿಂದ ಇರಿ. ಇದು ಕೇಂದ್ರ ಸರ್ಕಾರ ನಿಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡಿರೋ ಕ್ರಮ ಅಷ್ಟೇ. ಇದು ವಿಶ್ವ ಸಮುದಾಯ ಹೇಳಿದೆ, ಭಾರತ ಏನಿದ್ರು ಉಗ್ರರ ಹಡಗು ತಾಣಗಳ ಮೇಲೆ ದಾಳಿ ಮಾಡುತ್ತೆ, ನೀವು ನೋಡಿಕೊಂಡು ಬಾಯಿ ಮುಚ್ಕೊಂಡು ಇರಬೇಕು ಅಂತ ಇವತ್ತು ವಿಶ್ವ ಸಮುದಾಯ ಹೇಳ್ತಾ ಇದೆ, ವಿಶ್ವಸಂಸ್ಥೆ ಹೇಳ್ತಿದೆ. ವಿಶ್ವಸಂಸ್ಥೆಯಲ್ಲಿ ಕ್ಯಾಕರ್ಸ್ ಮಕ್ಕೋಗುದು ಕಳಿಸೋರು ಇವರಿಗೆ. ಹೌದು, ಕ್ಯಾಕರ್ಸ್ ಮಕ್ಕೋಗುದು ಕಳಿಸಿದ್ದಾರೆ. ಇಂಥ ಸ್ಥಿತಿನಲ್ಲಿ ನೀವು ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ತೀರಾ ಅಂತ ಹೇಳಿದ್ದಾರೆ ಮೊನ್ನೆ ವಿಶ್ವಸಂಸ್ಥೆ. ವೀಕ್ಷಕರೇ, 15 ಜನ ವೋಟ್ ಮಾಡಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಪರ. 13 ವೋಟ್ ಬಿದ್ದಿದೆ ಭಾರತಕ್ಕೆ.
ಪಾಕಿಸ್ತಾನಕ್ಕೆ 2 ಓಟ್ ಬಿದ್ದಿರೋದು. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪಾಕಿಸ್ತಾನನ ಬೆತ್ತಲೆ ಮಾಡಿ ನಿಲ್ಲಿಸಿದೆ ಭಾರತ. ಇದು ಈ ದೇಶದ ತಾಕತ್ತು ಮತ್ತು ಈ ದೇಶನ ಆಳ್ತಿರೋ ಸರ್ಕಾರದ ತಾಕತ್ತು. ವೀಕ್ಷಕರೇ, ಇವತ್ತು ಸೇನೆ ರಾತ್ರಿ 1:30 ಗಂಟೆನಲ್ಲಿ ತನ್ನ ದಾಳಿನ ಶುರು ಮಾಡಿದಾಗ ಈ ದೇಶದ ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು, ಅಜಿತ್ ದೋವಲ್ ಸೇನೆಯ ಮುಖ್ಯಸ್ಥರು, ಆಮೇಲೆ 3 ಸೇನೆಯ ಮುಖ್ಯಸ್ಥರು, ಇಷ್ಟೂ ಜನ ಕೂಡ ಏನು ಆಗ್ತಿದೆ ಅನ್ನೋದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮಾನಿಟ್ರಿಂಗ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಅಂದರೆ ಈ ದೇಶನ ಆಳ್ತಿರೋ ಪ್ರಧಾನಮಂತ್ರಿಗಳಿಗೆ ಈ ದೇಶದ ಭದ್ರತೆಯ ವಿಚಾರದಲ್ಲಿ ಮತ್ತು ನಮ್ಮ ಏನು 26 ಜನ ಹೆಣ್ಣುಮಕ್ಕಳು ಸಿಂಧೂರ ಅಳಿಸಿದ್ರಲ್ಲ, ಇವತ್ತು ಅದಕ್ಕೆ ಹೆಸರು ಕೂಡ ಕೊಟ್ಟಿರೋದು ಆಪರೇಷನ್ ಸಿಂಧೂರ ಅಂತ. ಹೌದು ವೀಕ್ಷಕರೇ, ಈ ಆಪರೇಷನ್ನು ಕೂಡ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಕುತೂಹಲಕಾರದ ವಿಷಯ ಏನು ಗೊತ್ತಾ? ಈ ಆಪರೇಷನ್ನ ಪೂರ್ತಿ ಯಶಸ್ವಿಗೊಳಿಸಿದ್ದು ಭಾರತೀಯ ಸೇನೆಯ ಮಹಿಳಾ ಸಿಬ್ಬಂದಿಗಳು. ಹೌದು ವೀಕ್ಷಕರೇ, ಮಹಿಳಾ ಸಿಬ್ಬಂದಿಗಳು. ನಾಚಿಕೆ ಆಗಬೇಕು ಪಾಕಿಸ್ತಾನಕ್ಕೆ. ನಮ್ಮ ಹೆಣ್ಮಕ್ಳಿಗೆ ಹೊಡೆದು ಬಂದವೆ ವೀಕ್ಷಕರೇ, ಹೆಣ್ಮಕ್ಳಿಗೆ ಹೊಡೆದು ಬಂದವ್ರೆ. ನಾಚಿಕೆ ಆಗಬೇಕು ಇವರಿಗೆ. ಹೌದು ವೀಕ್ಷಕರೇ, ಹೆಣ್ಮಕ್ಳಿಗೆ ಹೊಡೆದು ಬಂದವ್ರೆ. ನೀವು ನೋಡಿರ್ಬೇಕು, ಪ್ರೆಸ್ ಮೀಟ್ ಕೂಡ ಅವರೇ ಬಂದು ಮಾಡಿದ್ರು. ಇದು ಈ ದೇಶದ ತಾಕತ್ತು. ಈ ಅಯೋಗಿರಿ ಏನು ಗೊತ್ತಿದೆ? ಕಾಂಗ್ರೆಸ್ನವರೇ ನೋಡಿದ್ರಲ್ವ? ಜೈಕಾರ ಹಾಕ್ತಿರಲ್ಲ, ಗಾಂಧೀಜಿ ಫೋಟೋ ಹಾಕ್ತಿರಲ್ವ? ನಾಚಿಕೆಮಾನ ಮರ್ಯಾದೆ ಇದೆಯೇನ್ರಿ? ಕರ್ನಾಟಕದ ಕಾಂಗ್ರೆಸ್ನವರೇ ಗಾಂಧೀಜಿ ಫೋಟೋ ಹಾಕ್ತೀರಾ? ಜಮೀರ್ ಅಹಮದ್ ಖಾನ್ ಅವರೇ, ನೀವು ಸೂಸೈಡ್ ಬಾಂಬ್ ಕಟ್ಕೊತೀರಾ? ಅಂಥ ದುರ್ಗತಿ ಏನು ಬಂದಿಲ್ಲ ರೀ ದೇಶಕ್ಕೆ. ನಿಮ್ಮ DNA ಅದು. ಏನು ಹೇಳಿ? ನಿಮ್ಮ DNA ರೀ ಬಾಂಬ್ ಹಾಕೋದು, ಸೂಸೈಡ್ ಬಾಂಬ್ ಕಟ್ಕೊಳ್ಳೋದು ನಿಮ್ಮ DNA ರೀ. ನಮ್ಮ ಹೆಣ್ಮಕ್ಳು ಹೊಡೆದು ಬಂದವ್ರೆ ಸೇನೆಯಲ್ಲಿ. ನೀನು ಯಾಕೆ ಸೂಸೈಡ್ ಬಾಂಬ್ ಕಟ್ಕೊತೀಯ? ಇಲ್ಲಿ ಕಲ್ಲು ಹೊಡಿತಾರಲ್ಲ, ಕಲ್ಲು ಹೊಡಿಯೋಕೆ ಅವ್ರಿಗೆ ಬೇಲ್ ಕೊಡೋಕೆ ಬೇಕಲ್ಲ, ನೀನು ಇಲ್ಲೇ ಇರು. ನೀನು ಯಾಕೆ ಅಲ್ಲೋಯ್ತೀಯ? ಇಲ್ಲಿ ಕಲ್ಲು ಹೊಡಿಯೋರಿಗೆ ಬೆಂಕಿ ಹಚ್ಚೋರಿಗೆ ಬೇಲ್ ಕೊಡೋಕೆ ಬೇಕಲ್ಲ, ನೀನು ಇಲ್ಲೇ ಇರು. ನೀನು ಅಲ್ಲೇನು ಹೋಗಿ ಏನು ಮಾಡೋದೇನಿಲ್ಲ. ಅಲ್ಲಿ ನಮ್ಮ ಹೆಣ್ಮಕ್ಳು ನೋಡ್ಕೊತಾವ ಅವ್ರನ್ನ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರೇ, ಒಳ್ಳೆ ಬಂಗ್ಲೆ ಕಟ್ಸ್ಕೊಂಡಿದೆ ಕಂಟ್ರೋಲ್ಮೆಂಟ್ ಹತ್ರ. ಏನೋ ಚೆನ್ನಾಗಿ ನಿದ್ದೆ ಮಾಡು, ಈ ದೇಶ ರಕ್ಷಣೆ ಮಾಡೋಕ್ಕೆ ನಮ್ಮ ಹೆಣ್ಮಕ್ಳಿದ್ದಾರೆ ಸಾಕು ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.